ಆಸ್ಟ್ರೇಲಿಯಾದಲ್ಲಿರೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೂ ನಿಮ್ಮ ಯಶ್ ಮಾಡುವ ನಮಸ್ಕಾರಗಳು. ತುಂಬ ಖುಷಿಯಾಗುತ್ತೆ ನನಗೆ. ಇವತ್ತು ಆಸ್ಟ್ರೇಲಿಯಾದಲ್ಲಿದ್ದರೂ ನೀವು ಕನ್ನಡತನ ಅಥವಾ ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅಂತ ಆಸೆ ಪಡ್ತಿರೋದು. ಇದೊಂದು ಪುಟ್ಟ ಹೆಜ್ಜೆ. ನನ್ನ ಸಿನಿಮಾ ಇದು ಗೂಗ್ಲಿ ನೋಡಿದ್ದೀರಾ, ನೀವೆಲ್ಲ ಭಾಳ ಮೆಚ್ಕೊಂಡಿದ್ದೀರಾ. ಗಜಕೇಸರಿನ ಇವಾಗ ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಿ. ನಾನು ಕೇಳಿದೆ ಒಂದು 20,000 ಕನ್ನಡಿಗರಿದ್ದೀರಾ ಅಂತ. ಬಹಳ ಖುಷಿಯಾಗುತ್ತೆ. ನೀವೆಲ್ಲ ಅಲ್ಲಿ ಹೋಗಿ ನಿಮ್ಮ ಜೀವನ ನಡೆಸ್ತಾ ಇನ್ನೂ ಕನ್ನಡ ಮರ್ತಿಲ್ಲ, ಜೊತೆಗೆ ಕನ್ನಡದ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದೀನಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಇವಾಗ ಹೊಸ ಸಿನಿಮಾಗಳು ಸಾಕಷ್ಟು ಹೊಸ ಪ್ರಯತ್ನಗಳು ನಡೀತಾ ಇದೆ. ಕನ್ನಡ ಚಿತ್ರಗಳು ಬರ್ತಾ ಇದೆ. ನಾವೆಲ್ಲ ಹೊಸ ತಲೆಮಾರಿನವರು ಒಂದಷ್ಟು ನಟರು ಬಂದಿದ್ದೀವಿ. ನನ್ನ ಆಸೆ ಏನಂದರೆ ಬೇರೆ ಭಾಷೆಯ ಚಿತ್ರಗಳು ಹೇಗೆ ಹೊರಗಡೆ ಹೋಗ್ತಾ ಇದೆ, ಅದೇ ರೀತಿ ನಮ್ಮ ಕನ್ನಡ ಚಿತ್ರಗಳು ಎಲ್ಲ ದೇಶಗಳಲ್ಲೂ ಅಷ್ಟೇ ಸಂಖ್ಯೆಯಲ್ಲಿ ನೋಡಬೇಕು. ಎಷ್ಟು ಜನ ಕನ್ನಡಿಗರಿದ್ದೀರೋ ನಿಮ್ಮನ್ನೆಲ್ಲರನ್ನೂ ರಂಜಿಸಬೇಕು ಅನ್ನೋ ಆಸೆ ನಮ್ಮದು. ಒಂದೇ ಸಲ ಏನೂ ಆಗಲ್ಲ, ಓವರ್ನೈಟ್ ಏನೂ ಮಾಡೋಕ್ಕಾಗಲ್ಲ, ದೊಡ್ಡ ಒಂದು ಮಿರಾಕಲ್ ನಡೆಯಲ್ಲ. 20,000 ಜನ ನೀವಿದ್ದೀರಾ ಅಂತ ಕೇಳಿದ್ದೀನಿ. 20,000 ಜನನೂ ನೀವು ಸಿನಿಮಾ ನೋಡ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನು ಖಂಡಿತ ನನಗಿಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಎಷ್ಟೋ ಕೋಟಿ ಜನ ಇದ್ದರೂ ಅದರಲ್ಲಿ ಸಿನಿಮಾ ನೋಡೋ ಒಂದು ಸಂಖ್ಯೆ ಕಮ್ಮಿ ಇದೆ. ಬಟ್ ನಾನು ನೋಟಿಸ್ ಮಾಡಿರೋದು, ಹೊರಗಡೆ ಇರೋ ನೀವೆಲ್ಲರೂ ತುಂಬ ಜಾಸ್ತಿ ಅಭಿಮಾನ ಇಟ್ಕೊಂಡಿದ್ದೀರಾ. ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ. ಅಂದರೆ ಈಗ ನಾವು ಮಾಡೋ ಪ್ರಯತ್ನ ಕ್ಲಾಸಿಕ್ಸ್ ಅಥವಾ ತುಂಬ ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳಲ್ಲ, ಆದರೆ ಒಂದು ಜೆನ್ಯೂನ್ ಪ್ರಯತ್ನ ಪಟ್ಟು ಒಂದಷ್ಟು ಸಿನಿಮಾ ಮಾಡ್ತಾಯಿದ್ದೀವಿ. ನಿಮ್ಮನ್ನೆಲ್ಲ ರಂಜಿಸೋ ಪ್ರಯತ್ನ ಪಡ್ತಾಯಿದ್ದೀವಿ. ಇನ್ಮೇಲೆ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಆಸೆ ಪಡ್ತಾಯಿದ್ದೀವಿ. ನಿಮ್ಮೆಲ್ಲರೂ ಒಂದು ಸಣ್ಣ ಪ್ರಯತ್ನ ಕನ್ನಡ ಸಿನಿಮಾ ಕಡೆಗೆ ನಿಮ್ಮ ಒಂದು ಪ್ರೋತ್ಸಾಹ ಬಿದ್ದರೆ ಖಂಡಿತವಾಗ್ಲೂ ಬೇರೆ ಭಾಷೆಯ ಸಿನಿಮಾಗಳು ಇವತ್ತು ಏನಲ್ಲಿ ನಡೀತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಡೆಸಬೇಕು ಅನ್ನೋ ಒಂದು ಕನಸು ನನಗಿದೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ನೋಡಿ ಸಿನಿಮಾ ಎಂಜಾಯ್ ಮಾಡಿ, ಹೇಗಿತ್ತು ಅಂತ ನನಗೆ ಒಪಿನಿಯನ್ ತಿಳಿಸಿ. ಮುಂದಿನ ದಿನಗಳಲ್ಲಿ ನಾನು ಆಸ್ಟ್ರೇಲಿಯಾಗೆ ಬಂದು ನಿಮ್ಮಗಳ ಜೊತೆ ಸಿನಿಮಾ ನೋಡಿ ಇಂಟ್ರ್ಯಾಕ್ಟ್ ಮಾಡ್ತೀನಿ. ನಾನು ಹಿಂದಿನ ಸಿನಿಮಾ ಗೂಗ್ಲಿ ತುಂಬ ಚೆನ್ನಾಗಿ ನೋಡಿದ್ದೀರಿ ಎಲ್ಲರೂ. ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೀವೆಲ್ಲರೂ ನೋಡಬೇಕು. ಸಿನಿಮಾ ನೋಡೋದ್ರಿಂದ ನಮಗೆ ದುಡ್ಡಿನ ಉದ್ದೇಶ ಅಲ್ಲ, ನಿಮ್ಮೆಲ್ರಿಗೂ ಕನ್ನಡ ಸಿನಿಮಾ ತಲುಪಿಸ್ಬೇಕು ಅನ್ನೋ ಉದ್ದೇಶ ಇದೆ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.